ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ವಿ. ಆದರೆ 6 ತಿಂಗಳಲ್ಲಿ ಗೋಡೆ ಎಲ್ಲ ಬಿರುಕು. ಇದಕ್ಕೆ ಕಾರಣ ಗೊತ್ತಾ? ಕೇವಲ ಒಂದೇ ಒಂದು ತಪ್ಪು, ಅದೇ ಕ್ಯೂರಿಂಗ್ ಮಾಡದೇ ಇರೋದು. ಇವತ್ತಿನ ವಿಡಿಯೋದಲ್ಲಿ ಕ್ಯೂರಿಂಗ್ ಯಾಕೆ ಇಷ್ಟು ಮುಖ್ಯ, ಮಾಡಲಿಲ್ಲ ಅಂದರೆ ಏನೆಲ್ಲ ನಷ್ಟ ಆಗುತ್ತೆ ಅಂತ ಸಿಂಪಲ್ಲಾಗಿ ಹೇಳ್ತೀನಿ. ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೃಷ್ಣ. ನಾವು ಮನೆ ಕಟ್ಟುವಾಗ ಬ್ರಿಕ್ಸು, ಸಿಮೆಂಟು, ಸ್ಟೀಲು, ಸ್ಯಾಂಡು, 20 mm ಅಗ್ರಿಗೇಟ್ಸು ಎಲ್ಲನೂ ಚೆನ್ನಾಗಿ ಚೆಕ್ ಮಾಡಿಬಿಟ್ಟು ಹಾಕಿಸ್ತೀವಿ. ಆದರೆ ಅತ್ಯಂತ ಮುಖ್ಯವಾದ ಒಂದು ಕೆಲಸನ ಮರ್ತು ಬಿಡ್ತೀವಿ, ಅದೇ ಕ್ಯೂರಿಂಗು. ಮೊದಲನೇದಾಗಿ ಕ್ಯೂರಿಂಗ್ ಅಂದರೆ ಬೇರೆ ಏನಿಲ್ಲ, ಕಾಂಕ್ರೀಟ್ ಹಾಕಿದ ಮೇಲೆ ಅದಕ್ಕೆ 14ರಿಂದ 21 ದಿನ ನೀರು ಹಾಕೋ ಪ್ರೊಸೆಸ್ಸು. ಸಿಮೆಂಟು ಪ್ಲಸ್ ನೀರು ಸೇರಿದಾಗ ಮಾತ್ರ ಕೆಮಿಕಲ್ ರಿಯಾಕ್ಷನ್ ಆಗಿ ಕಾಂಕ್ರೀಟ್ ಗಟ್ಟಿಯಾಗುತ್ತೆ. ಇದಕ್ಕೆ ಹೈಡ್ರೇಷನ್ ಅಂತಾರೆ. ನೀವು ನೀರು ಹಾಕಲಿಲ್ಲ ಅಂತಂದರೆ ಈ ರಿಯಾಕ್ಷನ್ ಅರ್ಧದಲ್ಲೇ ನಿಂತುಬಿಡುತ್ತೆ. ರಿಸಲ್ಟ್ ಏನಾಗುತ್ತೆ ಅಂದರೆ M25 ಗ್ರೇಡ್ ಹಾಕ್ಸಿದ್ದೀರಾ ಅಂದರೆ ಅದು M20 ಅಚೀವ್ ಆಗುತ್ತೆ. ಕಾಂಕ್ರೀಟ್ ಒಣಗುವಾಗ ನೀರು ಬೇಗ ಆವಿಯಾಗುತ್ತೆ, ಆಗ ಕಾಂಕ್ರೀಟ್ ಒಳಗಿಂದ ಎಳೆದು ಬಿರುಕು ಬಿಡುತ್ತೆ. ಇದಕ್ಕೆ ಪ್ಲಾಸ್ಟಿಕ್ ಶಿಂಕೇಜ್ ಕ್ರಾಕ್ಸ್ ಅಂತಾರೆ. ಮಳೆ ಬಂದಾಗ ಈ ಬಿರುಕಿನಿಂದಲೇ ನೀರು ಒಳಗೆ ಹೋಗಿ ಸೋರಿಕೆ ಶುರುವಾಗುತ್ತೆ. ಕ್ಯೂರಿಂಗ್ ಮಾಡಲಿಲ್ಲ ಅಂದರೆ ಕಾಂಕ್ರೀಟು ಪೋರಸ್ ಆಗುತ್ತೆ, ಅಂದರೆ ಅದರಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಓಪನ್ ಆಗ್ತವೆ. ಮಳೆಗಾಲದಲ್ಲಿ ನೀರು ನೇರವಾಗಿ ಒಳಗೆ ಹೋಗಿ ಸ್ಲಾಬ್ ಸೋರುತ್ತೆ, ಗೋಡೆ ಡ್ಯಾಂಪ್ ಆಗುತ್ತೆ. ಆಮೇಲೆ ಮನೆಗೆ ಬಣ್ಣ ಹಾಕಿದರೆ 2ರಿಂದ 3 ತಿಂಗಳಲ್ಲೇ ಉದುರೋಗುತ್ತೆ. ಬಿರುಕುಗಳಿಂದ ನೀರು ಒಳಗೆ ಹೋಗಿ ಸ್ಟೀಲ್ ರಾಡ್ಗೆ ತಾಗುತ್ತೆ, ಆಗ ಸ್ಟೀಲು ತುಕ್ಕು ಹಿಡಿಯುತ್ತೆ. ಕಟ್ಟಡದ ಆಯುಸ್ ಕೂಡ ಕಡಿಮೆ ಆಗುತ್ತೆ. ಇದರಿಂದ 50 ವರ್ಷ ನಿಲ್ಲಬೇಕಾದ ಕಟ್ಟಡ 15ರಿಂದ 20 ವರ್ಷದಲ್ಲೇ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಯೂರಿಂಗ್ಗೆ 5,000 ರೂಪಾಯಿ ನೀರು ಮತ್ತು ಮನುಷ್ಯನ ಖರ್ಚು ಉಳಿಸೋಣ ಅಂತ ನೋಡ್ತೀವಿ. ಆಮೇಲೆ ಕ್ರ್ಯಾಕ್ ಫಿಲ್ ಮಾಡೋಕ್ಕೆ, ವಾಟರ್ ಪ್ರೂಫಿಂಗ್ ಮಾಡೋಕ್ಕೆ, ಬಣ್ಣ ಮತ್ತೆ ಹಾಕೋಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡಬೇಕಾಯ್ತದೆ. ಅಂದರೆ 5,000 ಉಳ್ಸೋಕ್ಕೋಗಿ 5 ಲಕ್ಷ ಲಾಸ್ ಮಾಡ್ಕೊಂಡಂಗೆ ಆಗುತ್ತೆ. ಸರಿಯಾದ ಕ್ಯೂರಿಂಗ್ ಹೇಗೆ ಮಾಡಬೇಕು, ಹಾಗಾದರೆ ಅದಕ್ಕೆ ಪರಿಹಾರ ಏನು ಅಂತ ನೋಡೋಣಲ್ಲ. ಮೊದಲನೇದು, ಕನಿಷ್ಠ 14 ದಿನ ಕಡ್ಡಾಯವಾಗಿ ಸ್ಲಾಬು ಮತ್ತು ಕಾಲಮ್ಗೆ ದಿನಕ್ಕೆ ಮಿನಿಮಮ್ ಆದರೂ 2 ಬಾರಿ ಆದರೂ ನೀರು ಹಾಕಬೇಕು. ಸ್ಲಾಬ್ ಮೇಲೆ ನೀರು ನಿಲ್ಲಿಸೋದು ತುಂಬ ಒಳ್ಳೆಯದು. 14 ದಿನ ಮಿನಿಮಮ್ ಆದರೂ ನಿಲ್ಲಿಸಲೇಬೇಕು. ಕಾಲಮ್ ವರ್ಟಿಕಲ್ ಮೆಂಬರ್ಸ್ ಯಾವ್ಯಾವ ಇರ್ತವೋ ಕಾಲಮ್ಸು, ಅದಕ್ಕೆ ಗನ್ನಿ ಬ್ಯಾಗ್ ಕವರ್ ಮಾಡಿ ಹೀಟ್ ಆಫ್ ಹೈಡ್ರೇಷನ್ನ ಕಂಟ್ರೋಲ್ ಮಾಡಬೇಕು. ಬೇಸಿಗೆ ಕಾಲದಲ್ಲಿ 21 ದಿನ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು. ನೆನಪಿಟ್ಕೊಳ್ಳಿ, ಮೊದಲ 7 ದಿನದ ಕ್ಯೂರಿಂಗು ಕಾಂಕ್ರೀಷನ್ನ 70% ಜಾಸ್ತಿ ಮಾಡುತ್ತೆ. ಹಾಗಾಗಿ ಸ್ನೇಹಿತರೆ, ಮನೆ ಕಟ್ಟುವಾಗ ಹೆಲ್ಪರ್ಗೆ ಹೇಳ್ಬಿಟ್ಟು ಕ್ಯೂರಿಂಗ್ ಮಾಡಿಬಿಡೋ ಅಂತ ಹೇಳ್ಬಿಟ್ಟು ಹೋಗೋದು ತುಂಬ ತಪ್ಪು. ಸೊ ನೀವೇ ದಿನ ಚೆಕ್ ಮಾಡಿ. ಈ ಮಾಹಿತಿ ಉಪಯೋಗ ಆಯಿತು ಅನ್ನಿಸಿದರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮನೆ ಕಟ್ಟುತ್ತಿದ್ದರೆ ಈ ವಿಡಿಯೋ ಶೇರ್ ಮಾಡಿ, ಅವರ ಲಕ್ಷ ಉಳಿಯಬಹುದು. ಮುಂದಿನ ವಿಡಿಯೋದಲ್ಲಿ ಕ್ಯೂರಿಂಗ್ಗೆ ಎಷ್ಟು ನೀರು ಬೇಕು ಮತ್ತು ನೀರು ಉಳಿಸೋ 3 ಟ್ರಿಕ್ಸ್ ಬಗ್ಗೆ ಮಾತಾಡೋಣ. ನಮಸ್ತೆ.